ಎಕ್ಸಿಟ್ ಪೋಲ್ ನಿನ್ನೆ ಸಂಜೆ ಬಂದು ನಿನ್ನೆ ಪಶ್ಚಿಮ ಬಂಗಾಳದ ಕೊನೆಯ ಹಂತದ ಮತದಾನ 142 ವಿಧಾನಸಭಾ ಕ್ಷೇತ್ರಗಳಿಗೆ ಕೊನೆಯ ಹಂತದ ಮತದಾನ. ಎಲೆಕ್ಷನ್ ಕಮಿಷನ್ದ ಸ್ಟ್ರಿಕ್ಟ್ ರೂಲ್ ಇದೆ, ಮತದಾನ ಮುಗಿಯೋ ತನಕ ಅವರೇ ಗೆಲ್ತಾರೆ, ಇವರೇ ಗೆಲ್ತಾರೆ, ಅವರಷ್ಟು ಸ್ಥಾನ ತಗೋತಾರೆ, ಇಷ್ಟು ಸ್ಥಾನ ತಗೋತಾರೆ ಅನ್ನೋ ಸರ್ವೆಗಳನ್ನು ಹಾಕಂಗಿಲ್ಲ. ನಿನ್ನೆ ಸಂಜೆ 6 ಗಂಟೆಯ ತನಕ ನಿಬಂಧನೆ ಇತ್ತು ಎಕ್ಸಿಟ್ ಪೋಲ್ಗಳನ್ನು ಹಾಕೋದಕ್ಕೆ. 6 ಗಂಟೆಗೆ ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬಂತು. ಎಕ್ಸಿಟ್ ಪೋಲ್ನ ಸಂಖ್ಯೆಗಳೂ ಬಂದವು. ಬೆಂಗಳೂರಿನಲ್ಲಿ ಭಾರೀ ಮಳೆನೂ ಬಂತು, 10 ಜನ ಸತ್ತೋದ್ರು. ಆ ಸುದ್ದಿ ಕೊಡುವಾಗ ಎಕ್ಸಿಟ್ ಪೋಲ್ನ ಸಂಖ್ಯೆಗಳನ್ನು ವಿವರವಾಗಿ ಚರ್ಚೆ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ಒಂದು ಸಲ ಓವರಾಲ್ ಪಿಕ್ಚರ್ ನೋಡೋಣ. ನಂಬರ್ಗಳನ್ನು ಬಹಳ ಡಿಟೇಲಾಗಿ ಹೇಳೋದಿಲ್ಲ, ಡೀಪ್ ಡೈವ್ ಮಾಡೋಣ. ಈ ನಂಬರ್ಗಳು ನಿಜ ಆದರೆ ಅದಕ್ಕೆ ಕಾರಣ ಏನು ಅಂತ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಿಂದ ಶುರು ಮಾಡೋಣ. ನೋಡಿ, ಅಲ್ಲಿ ಯಾವ್ಯಾವ ಪಕ್ಷ ಯಾವ್ಯಾವ ಎಕ್ಸಿಟ್ ಪೋಲ್ ಪ್ರಕಾರ ಎಷ್ಟೆಷ್ಟು ಸ್ಥಾನ ತಗೊಳುತ್ತೆ ಅಂತ ಕರೆಕ್ಟಾಗಿದೆ. ಅದರಲ್ಲಿ ಒಂದು ಸಲ ನೋಡ್ಕೊಂಬಿಡಿ. 294 ವಿಧಾನಸಭಾ ಕ್ಷೇತ್ರ ಬರ್ತವೆ, 148 ತಗೊಂಡವ್ರು ಗೆಲ್ತಾರಲ್ಲಿ. 148. ಈ ಅಷ್ಟೂ ಸರ್ವೆಯಲ್ಲಿ ಪೀಪಲ್ ಪಲ್ಸ್ ಅನ್ನೋದು ಒಂದಿದೆ ನೋಡಿ. 95ರಿಂದ 110 BJP, 177ರಿಂದ 187 TMC ಅಂತ ಹೇಳ್ತಾ ಇದೆ. ಇದು ಒಂದೇ ಸರ್ವೆ ಹೇಳ್ತಾ ಇರೋದು BJPಯವರು ಅಧಿಕಾರಕ್ಕೆ ಬರುವುದಿಲ್ಲ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವುದಿಲ್ಲ ಅಂತ ಅವರೊಬ್ಬರೇ ಹೇಳ್ತಾ ಇರೋದು. ಇಲ್ಲಿರುವ ಸರ್ವೆಗಳ ಪೈಕಿ ಉಳಿದವರೆಲ್ಲರೂ BJP TMCಗಿಂತ ಜಾಸ್ತಿ ತಗೊಳುತ್ತೆ ಅಂತಾರು ಹೇಳ್ತವೆ ಅಥವಾ ಅಧಿಕಾರಕ್ಕೆ ಬರ್ತಾರೆ ಅಂತಾರು ಹೇಳ್ತಾರೆ. ಆ ಜನಮತ ಪೋಸ್ಟ್ ಒಂದು ಹೇಳ್ತಾ ಇದೆ BJP 80ರಿಂದ 90 ಅಷ್ಟೇ ಅಂತ. ಪೋಲ್ ಆಫ್ ಪೋಲ್ಸ್ ಮಾಡಿದರೆ 137 BJP, 131 TMC ಬರ್ತಾ ಇದೆ, 151 TMC. ಇದು ಬಹಳ ಇಂಟ್ರೆಸ್ಟಿಂಗ್ ನಂಬರ್. ಇದು ಓವರಾಲ್ ಆಯಿತು. ಇನ್ನು ಒಂದು ಸರ್ವೆ ಇವತ್ತು ಬಂದಿದೆ, ಇವತ್ತು. ಜನಮತ, ಪ್ರಜಾ, JVC, ಮ್ಯಾಟ್ರಿಜ್, ಪೀಪಲ್ ಪಲ್ಸ್ ಇಷ್ಟು ನೋಡ್ತಾ ಇದ್ದೀರಿ. 137 BJP ಮೀನ್ ನಂಬರ್ ತೆಗೆದ್ರೆ, 151 TMC, 2 ಕಾಂಗ್ರೆಸ್ಸು, 1 ಲೆಫ್ಟು, ಇತರೆ 3 ಕೊಡ್ತಾ ಇರುವಂಥ ಸಂಖ್ಯೆ ಇದು. BJP ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಜಾಸ್ತಿ ತಗೊಂಡು ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳುತ್ತಾ? ಕಳೆದ ಸಲ ಈ ಅಷ್ಟು ಪೋಲ್ಸ್ಟರ್ಗಳು ಕೊಟ್ಟಿರುವಂಥ ಸಂಖ್ಯೆ ನನ್ನ ಕೈಲಿದೆ. BJP 120, 130, 140 ಅಂತಂದಿತ್ತು. ಕೊನೆಗೆ BJP 77ಕ್ಕೆ ಬಂದು ನಿಂತ್ಕೊಂಡಿತ್ತು. 77. 120 ತಗೊಳ್ತಾರೆ ಅಂದಿದ್ದು ಬರೀ 77ಕ್ಕೆ ಬಂತಲ್ಲ ಅಂತ ಅನ್ಸುತ್ತೆ ನಿಮಗೆ. ಬಟ್ 2016ರ ಚುನಾವಣೆಯಲ್ಲಿ 3 ಸ್ಥಾನದಲ್ಲಿದ್ದರು ಅವರು. 3ರಿಂದ ಕಳೆದ ಚುನಾವಣೆಗೆ 77ಕ್ಕೆ ಬಂದರು. ಈ ಅಷ್ಟೂ ಎಕ್ಸಿಟ್ ಪೋಲ್ಗಳ ಮಾರಲ್ ಒಂದೇ, BJP ಸ್ಥಾನಗಳ ಜಾಸ್ತಿ ಆಗ್ತವೆ, TMC ಸ್ಥಾನಗಳು ಕಡಿಮೆ ಆಗ್ತವೆ. TMC ಕಳೆದ ಸಲ 215ರಲ್ಲಿತ್ತು. ಅವ್ರು ಎಷ್ಟು ಕಡಿಮೆ ಆಗ್ತಾರೆ, ಇವರು ಎಷ್ಟು ಜಾಸ್ತಿ ಆಗ್ತಾರೆ, ಸದ್ಯಕ್ಕಿರುವ ಪ್ರಶ್ನೆ ಇಷ್ಟೇ. ಟುಡೇಸ್ ಚಾಣಕ್ಯ ಇವತ್ತು ಕೊಟ್ಟಿದೆ ನೋಡಿ ಸಂಖ್ಯೆಗಳನ್ನು. 192 ಅಂತಾರೆ ಅವರು BJPಗೆ. ತೃಣಮೂಲ ಕಾಂಗ್ರೆಸ್ 100, ಇತರೆ 2. ಇದು ನಿಜ ಆಗೋದೇ ಆದರೆ BJP ಹಾಫ್ ವೇ ಮಾರ್ಕನ್ನು ಕ್ರಾಸ್ ಮಾಡುತ್ತೆ ಅನ್ನೋದಾದರೆ ಅದಕ್ಕೆ ಕಾರಣವಾದ ಅಂಶಗಳೇನು? ಒಂದು, ಪ್ರಚಾರ. ಅಮಿತ್ ಶಾ 15 ದಿವಸ ಕೂತ್ಕೊಂಡ್ಬಿಟ್ರು ಫಸ್ಟ್ ಫೇಸ್ ಎಲೆಕ್ಷನ್ಗೆ. ಕಲ್ಕತ್ತಾ ಬಿಟ್ಟು ಅಲ್ಲಾಡಲಿಲ್ಲ ಅವರು. 152 ಕ್ಷೇತ್ರಗಳಿಗೆ ಫಸ್ಟ್ ಫೇಸ್ ಎಲೆಕ್ಷನ್ ಆಯ್ತಲ್ಲ, ಕೂತ್ಕೊಂಡ್ಬಿಟ್ರು ಬಂದು ಪಶ್ಚಿಮ ಬಂಗಾಳದಲ್ಲಿ. SIR ಪ್ರಕ್ರಿಯೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, 89 ಲಕ್ಷ ಮತಗಳು ಡಿಲೀಟ್ ಆದವಲ್ಲಿ. ಮುಂಚೆ 91 ಲಕ್ಷ ಡಿಲೀಟ್ ಆಗಿದ್ವು, ಇನ್ನು 2 ಲಕ್ಷ ಕಂಟೆಸ್ಟ್ ಮಾಡಿದ್ರು. ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂಥೇಳಿ 89 ಲಕ್ಷ ಡಿಲೀಟು. 89 ಲಕ್ಷದಲ್ಲಿ ನಿಜವಾಗಿಯೂ ಸತ್ತು ಹೋದವರು, ನಿಜವಾಗಿಯೂ ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆಗಿ ಮತ್ತೆಲ್ಲೋ ವೋಟರ್ ಐ ಡಿ ಇಟ್ಕೊಂಡು ವೋಟರ್ ಲಿಸ್ಟ್ನಲ್ಲಿರೋರು, ಅವ್ರನ್ನ ತೆಗೆದು ಬಿಡಿ. ದೊಡ್ಡ ಸಂಖ್ಯೆಯ ಅಕ್ರಮ ವಲಸಿಗರಿದ್ರಲ್ಲ, ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡು ಆ ಅಕ್ರಮ ವಲಸಿಗರ ಕಾನ್ಸಂಟ್ರೇಷನ್ ಅದು ಹೆಂಗಿದೆ ಅಂದರೆ BJP ಅದನ್ನು ಈ ಸಲ ಚುನಾವಣಾ ವಿಷಯ ಮಾಡ್ತು.
ಕಾನೂನಾತ್ಮಕವಾಗಿ ಯಾರು ರೆಫ್ಯೂಜಿಗಳಾಗಿದ್ದೀರಿ ಅವ್ರಿಗಿರೋದಕ್ಕೆ ಕೊಡ್ತೀವಿ. ಅಕ್ರಮವಾಗಿ ದೇಶದೊಳಗೆ ನುಸುಳಿ ಬಂದವರನ್ನು ಬಿಡೋದಿಲ್ಲ ಅಂದರು ಬಿ ಜೆ ಪಿಯವರು. ಆ ಅಕ್ರಮ ವಲಸಿಗರನ್ನು ಭಾರತದೊಳಗೆ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಅವ್ರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ ಮಾಡಿಕೊಡೋದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನು ರಿಲೀಜಿಯಸ್ಲಿ ಮಾಡಿಕೊಡ್ತಾರೆ. ಯಾಕೆ? ಓಟ್ ಹಾಕ್ತಾರೆ ಅವರು. ಅಂಥವರನ್ನು ದಾಖಲೆ ಕೇಳಿ 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 ಸಿ ಈ 89 ಲಕ್ಷ ಡಿಲೀಟ್ ಆಗಿದೆಯಲ್ಲ, ಅದರಲ್ಲಿ ಅರ್ಧಕ್ಕರ್ಧ ಅಕ್ರಮ ವಲಸಿಗರು ಅಂದ್ಕೊಂಡ್ರು ಕೂಡ ತೃಣಮೂಲ ಕಾಂಗ್ರೆಸ್ನ ಓಟ್ ಹೋಯ್ತಲ್ಲಿ ಅಂತ. ಅವರೇನು ಬಿ ಜೆ ಪಿಗೆ ಓಟ್ ಹಾಕೋರಲ್ಲ. SIR ಪ್ರಕ್ರಿಯೆ, ಒಂದು ಪ್ರಚಾರ, ಇನ್ನೊಂದು ಕಳೆದ ಸಲ ಏನು ಮಿಸ್ಟೇಕ್ ಮಾಡಿದ್ರು, ಇಡೀ ಚುನಾವಣೆಯನ್ನು ದೀದಿ ವರ್ಸಸ್ ಮೋದಿ ಅಂತ ಮಾಡಿಟ್ಬಿಟ್ರು. ದೀದಿ ವರ್ಸಸ್ ಮೋದಿ 77ಕ್ಕೇನು ಬಂದು ನಿಂತ್ಕೊಂಡ ಚುನಾವಣೆ ಇತ್ತಲ್ಲ, ಅದು ಹೆಂಗಾಗ್ಬಿಡ್ತು ಅಂದರೆ ಬಂಗಾಳದ ಅಸ್ಮಿತೆಯ ವಿರುದ್ಧನೇ ಬಿ ಜೆ ಪಿಯವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪಶ್ಚಿಮ ಬಂಗಾಳ ಇಸ್ ಅ ವೆರಿ ಇಂಟೆಲೆಕ್ಚುಯಲ್ ಲ್ಯಾಂಡ್. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ದೇಶದಲ್ಲಿ ಹೊಸ ಹೊಸ ಚಳುವಳಿಗಳು ಏನಾದವಲ್ಲ, ಆ ಐಡಿಯಾಲಜಿ ಪೈಕಿ ಬಹುತೇಕ ಐಡಿಯಾಲಜಿಗಳು ಹುಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ. ಎಂಥೆಂಥ ಚಿಂತಕರನ್ನು, ಎಂಥೆಂಥ ಸಾಹಿತಿಗಳನ್ನು, ವಿಜ್ಞಾನಿಗಳನ್ನು, ಹೋರಾಟಗಾರರನ್ನು ಕೊಡ್ತೀರಿ ಪಶ್ಚಿಮ ಬಂಗಾಳ. ಅಲ್ಲಿ ಮಮತಾ ಬ್ಯಾನರ್ಜಿ ಇನ್ನೂ ಹಳೆ ಸೀರೆ ಉಟ್ಕೊಂಡು, ಹವಾಯಿ ಚಪ್ಪಲಿ ಹಾಕ್ಕೊಂಡು, ಮಾರುತಿ 800 ಕಾರ್ನಲ್ಲಿ ಓಡಾಡ್ಕೊಂಡು ತಮ್ಮದೇ ಹಳೇ ಮನೆಯಲ್ಲಿ ಇರ್ತಾರವರು ಅನ್ನೋದಿದೆಯಲ್ಲ, ಪಶ್ಚಿಮ ಬಂಗಾಳ ಜನರಿಗೆ ಅದೊಂಥರ ಹೆಮ್ಮೆ ಇದೆ ಅವ್ರ ಬಗ್ಗೆ. ಅಂಥ ಮಮತಾ ಬ್ಯಾನರ್ಜಿಯ ವಿರುದ್ಧ ದಿಲ್ಲಿಯಿಂದ ಬಂದಂಥ ಮೋದಿ ತೊಡೆ ತಟ್ತಾರೆ ಅಂದರೆ ನಾವು ಮಮತಾ ಬ್ಯಾನರ್ಜಿ ಪರವಾಗಿ ನಿಂತ್ಕೊಳ್ತೀವಿ ಅಂತ ಜನ ಅಂದ್ರಲ್ಲಿ. ಹೀಗಾಗಿ ಕಳೆದ ಸಲ 120, 130 ಲೆಕ್ಕಾಚಾರ ಇತ್ತಲ್ಲ, ಬಿ ಜೆ ಪಿಗೆ ರೀಚ್ ಆಗೋದಕ್ಕಾಗಲಿಲ್ಲ. ಈ ಸಲ ಟ್ಯಾಕ್ಟಿಕಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧದ ಪರ್ಸ್ನಲ್ ಅಟ್ಯಾಕ್ಗಳನ್ನು ಬಿ ಜೆ ಪಿಯವರು ಮಾಡಲೇ ಇಲ್ಲ. ಪಶ್ಚಿಮ ಬಂಗಾಳದ ಅಭಿವೃದ್ಧಿ, ಪಶ್ಚಿಮ ಬಂಗಾಳದ ಲಾ ಆ್ಯಂಡ್ ಆರ್ಡರು, ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಗುಂಡಾಗಿರಿ, ಇದನ್ನೇ ಮಾತಾಡ್ತಾ ಹೋದರು. ಅದು ರಿಸೋನೇಟ್ ಆದಂಗೆ ಅನ್ನಿಸ್ತಾ ಇದೆ ಈ ಸಂಖ್ಯೆಗಳ ನಿಜ ಆದರೆ. ಅದರ ಜೊತೆಗೆ ತುಂಬ ಸಲ ಮಾತಾಡಿದ್ದೀವಿ ನಾವು, ಪಶ್ಚಿಮ ಬಂಗಾಳದ ರಾಜಕಾರಣ ಅಂದರೆ ಹಿಂಸಾತ್ಮಕ ರಾಜಕಾರಣ. ಅದು ಅಲ್ಲಿ ಎಲೆಕ್ಷನ್ ನಡೆಯುವಾಗ ಯಾವುದಾದ್ರೂ ಊರಲ್ಲೊಂದು ಮರಕ್ಕೆ ಕ್ಯಾಮ್ರಾ ಕಟ್ಟಿ ಬಂದುಬಿಟ್ರು, ರೆಕಾರ್ಡಿಂಗ್ ಆನ್ ಮಾಡಿ ಬಂದುಬಿಟ್ರೆ ಒಂದು 4-5 ದಿವಸ ಆದಮೇಲೆ ಒಂದು 4-5 ಎಲೆಕ್ಷನ್ ಹಿಂಸಾಚಾರಗಳ ರೆಕಾರ್ಡ್ ಆಗಿರ್ತಾವೆ ಅದರಲ್ಲಿ. ಅಂಥ ರಾಜ್ಯ ಅದು. ಅಲ್ಲಿ ಕಾರ್ಯಕರ್ತರು ಯಾರು, ಪೊಲೀಸರು ಯಾರು, ಡಿಫ್ರೆನ್ಸೇ ಇಲ್ಲ. ಕೇಂದ್ರೀಯ ಮೀಸಲು ಪಡೆಗಳನ್ನು ತಗೊಂಡು ಬಂದರು ಈ ಸಲ. ಹಳ್ಳಿಗೂ ಕಳಿಸಿದ್ರು ಅವುಗಳನ್ನು. 2,40,000 ಸೈನಿಕರನ್ನು ಡೆಪ್ಯೂಟ್ ಮಾಡಿದ್ರಲ್ಲಿ. ಹಳ್ಳಿಗೆ ಹೋದ್ರು ಅವರು. ಫಸ್ಟು ಜೀಪ್ನಲ್ಲಿ ಮೈಕ್ ಹಿಡ್ಕೊಂಡು ಹಳ್ಳಿಗಳಲ್ಲಿ ಹೇಳ್ತಾ ಬಂದರು, ಚುನಾವಣೆಗಳ ನ್ಯಾಯಸಮ್ಮತವಾಗಿ ನಡೀತವೆ, ನಿಮಗೆ ಯಾರು ಏನಾರು ಬಂದು ತೊಂದರೆ ಕೊಟ್ಟರೆ, ಹಿಂಸೆ ಮಾಡಿದ್ರೆ ಬಂದು ನಮಗೆ ಕಂಪ್ಲೇಂಟ್ ಹೇಳಿ. ಲೌಡ್ ಸ್ಪೀಕರ್ನಲ್ಲಿ ಹೇಳ್ತಾ ಬಂದರು, ನಿಮಗೆ ಯಾರಿಗೆ ಬೇಕೋ ಅವರಿಗೆ ಮತ ಹಾಕುವ ಅಧಿಕಾರ ಇದೆ, ಯಾರಿಗೂ ಭಯ ಪಡಬೇಡಿ. ಎಲೆಕ್ಷನ್ ದಿವಸ ಪೋಲಿಂಗ್ ಬೂತ್ನ 150 ಮೀಟರ್ ಆಚೆಗೆ ಪೊಲೀಸರು ನಿಲ್ಲಿಸ್ಬಿಟ್ರು, ಒಳಗಿರಬೇಡಿ ನೀವು ಅಂತ. ಒಂದೆರಡು ಕಡೆ ಗಲಾಟೆನೇ ಆಯಿತು. ಪೊಲೀಸರು ನಿಂತ್ಕೊಂಡು TMCಗೆ ಓಟ್ ಹಾಕಿ ಅಂತಿದ್ರಂತೆ. ಗಲಾಟೆ ಆಯ್ತಲ್ಲಿ. ಆರಂಭದಲ್ಲೇನು ಕಳೆದ ಚುನಾವಣೆಯಲ್ಲಿ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. BJPಯ ಧ್ವಜವನ್ನು ಮನೆ ಎದುರಿಗೆ ಕಟ್ಟಿಕೊಳ್ಳೋದಕ್ಕೂ ಕಟ್ಟರ್ ಕಾರ್ಯಕರ್ತರು ಭಯ ಪಡ್ತಿದ್ರು, ತೃಣಮೂಲ ಕಾಂಗ್ರೆಸ್ನವರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ. ಭಯ ಅದು. BJPಯ ಪ್ರಚಾರದಲ್ಲಿ, ಕ್ಯಾಂಪೇನ್ನಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡ್ರೆ ಅಯ್ಯೋ ನಮ್ಮನ್ನು ಕಣ್ಣಿಟ್ಟು ಬಿಡ್ತಾರೆ ಆಮೇಲೆ ಅಂತ. ಆಯ್ತಲ್ಲ, ಎಲೆಕ್ಷನ್ ಮುಗಿದ ನಂತರ ಮಮತಾ ಬ್ಯಾನರ್ಜಿ 215 ಸ್ಥಾನಗಳ ಭಾರಿ ಬಹುಮತದೊಂದಿಗೆ ಗೆದ್ದ ಮೇಲೆ 6 ತಿಂಗಳು ಹೊತ್ಕೊಂಡು ಉರಿತು ಪಶ್ಚಿಮ ಬಂಗಾಳ. ಪೋಸ್ಟ್ ಪೋಲ್ ವೈಲೆನ್ಸ್. ಆಗಿನ ಲೆಕ್ಕಾಚಾರ ಒಂದು ಬಂದಿತ್ತು, 5,000 ಕುಟುಂಬಗಳ ಪಶ್ಚಿಮ ಬಂಗಾಳ ತೊರೆದುಬಿಟ್ಟು ಅಂತ. 20 ಜನ ಸತ್ತೋದ್ರು ಅದರಲ್ಲಿ. ಚುನಾವಣೋತ್ತರ ಹಿಂಸಾಚಾರ. ಮಮತಾ ಬ್ಯಾನರ್ಜಿ ಗೆದ್ದ ಮೇಲೆ ನೀವು BJPಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅಂತ. ಆ ಭಯದ ವಾತಾವರಣವನ್ನು ಕೇಂದ್ರೀಯ ಪಡೆಗಳು ಹೋಗಲಾಡಿಸುವ ಪ್ರಯತ್ನ ಮಾಡಿದ್ವು.
SIR ಆಯಿತು, ಬಹಳ ಸ್ಟ್ರಾಟಜಿಕಲ್ ಪ್ರಚಾರ ಆಯಿತು, ಕೇಂದ್ರೀಯ ಪಡೆಗಳ ಅಭಯ, ಈ ರೀತಿಯಾಗಿ ಅನೇಕ ಅಂಶಗಳ ವರ್ಕೌಟ್ ಅದು ಮಮತಾ ಬ್ಯಾನರ್ಜಿಯನ್ನು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡದೇ ಇರುವ BJPಯ ನಿರ್ಣಯ. ಅದರ ಜೊತೆಗೆ 3 ಅವಧಿಯ ಆ್ಯಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ ಯಾವ ಸರ್ಕಾರಕ್ಕಾದರೂ. ಅವಧಿಯಿಂದ ಅವಧಿಗೆ 5 ವರ್ಷದಿಂದ 5 ವರ್ಷಕ್ಕೆ ಆಡಳಿತ ವಿರೋಧಿಯಲ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮಮತಾ ಬ್ಯಾನರ್ಜಿ ಈ ಹಿಂದಿನ 2 ಟರ್ಮ್ಗಳಿಗೆ ಹೋಲಿಸಿದರೆ ಈ ಸಲ ಸ್ವಲ್ಪ ಜಾಸ್ತಿನೇ ವಲ್ನರೇಬಲ್ ಇದ್ದರು. ಇದು ಇಷ್ಟೆಲ್ಲ ನಾವು ಹೇಳ್ತಾ ಇರೋದೇನು, ಎಕ್ಸಿಟ್ ಪೋಲ್ಗಳು ನಿಜ ಆದರೆ ಇವೆಲ್ಲವೂ ಕಾರಣ ಆಗಿರಬಹುದು ಅಂತ. ಎಕ್ಸಿಟ್ ಪೋಲ್ಗಳ ಸುಳ್ಳಾಗಿ ಮತ್ತೆ ಮಮತಾ ಬ್ಯಾನರ್ಜಿಗೆ ಬಹುಮತ ಬಂದು BJP 120ಕ್ಕೋ 115ಕ್ಕೋ ಬಂದು ನಿಂತ್ಕೊಂಡ್ರೆ ಅದರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಮತ್ತೆ ಬಂಗಾಳದ ಅಸ್ಮಿತೆಯ ಪರವಾಗಿ ಮತದಾರ ನಿಂತ್ಕೊಂಡ. ಮಮತಾ ಬ್ಯಾನರ್ಜಿ ಹೇಳಿದ್ರು BJPಯವರು ಬಂದರೆ ಬಂಗಾಳಿ ಮಾತನಾಡುವುದಕ್ಕೆ ಬರದೇ ಇರೋ ಒಬ್ಬ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ, BJP ಬಂದರೆ ನಾನ್ ವೆಜ್ ತಿನ್ನೋದು ಕಷ್ಟ ಆಗುತ್ತೆ ಅಂದರು. ಆ ಎಲ್ಲ ಕ್ಯಾಂಪೇನ್ಗೆ ಗೆಲುವಾಯಿತು ಅಂತ ಆವಾಗ ಲೆಕ್ಕಾಚಾರ ಹಾಕಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.